ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಹೆಸರುಘಟ್ಟ ಒಲೆ ಊಟ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತಂತೆ. ಅದರಲ್ಲೂ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಹೆಸರುಘಟ್ಟ ಮೇನ್ ರೋಡಲ್ಲಿ ಡಿಮಾರ್ಟ್ ಇದೆ. ಡಿಮಾರ್ಟ್ ಪಕ್ಕದಲ್ಲಿ ಈ ಒಂದು ಹೋಟೆಲ್ ಇದೆ. ಸೊ ನಾನ್ ವೆಜ್ಜಲ್ಲಿ ತರಾವರಿ ಐಟಮ್ಗಳು ಸಿಗುತ್ತೆ ನಿಮಗೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮತ್ತು ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು, ಮಟನ್ ಸಾರು, ತುಂಬ ಆಪ್ಷನ್ ಇದೆ. ಸೊ ನೀವು ಯಾವುದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಇವತ್ತು. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ನಂದಗೌಡ ಅಂತ. ನಂದಗೌಡ ಅವರು. ಸರ್ ಹೆಸರುಘಟ್ಟ ಒಲೆ ಊಟ ಯಾವಾಗಿಂದ ಶುರುವಾಗಿದೆ? ನಮ್ಮದು ಫೆಬ್ರವರಿ 24 ಓಪನ್ ಆಗಿದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಂದ ಓಪನ್ ಮಾಡಿಸ್ತು. ಓಕೆ. 24th ಓಪನ್ ಆಗಿ 25th ರನ್ನಿಂಗಲ್ಲಿದೆ. ಅಟ್ ಪ್ರೆಸೆಂಟ್ 3 months. 3 months ಆಯಿತು ಕಂಪ್ಲೀಟ್ ಆಗಿ. ಸಕ್ಸಸ್ಫುಲ್. ಓಕೆ, ಸೂಪರ್ ಸರ್. ಸರ್ ಏನೆಲ್ಲ ಸಿಗುತ್ತೆ? ನಮ್ಮದು ಕಂಪ್ಲೀಟ್ ನಾಟಿ ಸ್ಟೈಲ್ ಊಟ. ಎಲ್ಲ ಒಲೆಯಲ್ಲೇ ಮಾಡೋದು. ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು. ಆಮೇಲೆ ಯಾವುದೇ ಆ್ಯಡೆಡ್ ಕಲರ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಓಕೆ. ಆಮೇಲೆ ವಾಟ್ ವಿ ಪ್ರಿಪೇರ್, ನಾವೇನು ಐಟಮ್ಸ್ ರೆಡಿ ಮಾಡ್ತೀವೋ ಅದು ಖಾಲಿ ಆಗೋವರೆಗೂ ಮಾತ್ರ ನಮ್ಮ ಹೋಟ್ಲ್ ಓಪನ್ ಇರುತ್ತೆ. ಓಕೆ. ಮಾಡಿಟ್ಟು ನಾಳೆಗೆ ಸರ್ವ್ ಮಾಡೋದು ಅದು ಯಾವುದೂ ಇಲ್ಲ. ಅದೇನೋ ರಾತ್ರಿ 9 ಗಂಟೆಗೆ ಖಾಲಿ ಆದರೆ 9 ಗಂಟೆಗೆ ಹೋಟ್ಲ್ ಕ್ಲೋಸ್ ಆಗುತ್ತೆ. 10 ಗಂಟೆಗೆ ಖಾಲಿ ಆದರೆ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಆ ಥರ. ಇಲ್ಲಿ ಲಾಸ್ಟಲ್ಲಿ ಏನೋ ಉಳಿತಾ ಯಾರಿಗಾನ ಕೊಟ್ಬಿಡ್ತೀವಿ ಹೊರತು ನಾಳೆ ಬೆಳಿಗ್ಗೆ ಯೂಸ್ ಮಾಡಲ್ಲ. ಓಕೆ. ಅವತ್ತು ಮಾಡಿ ಅವತ್ತೇ ತಿನ್ನೋ ಥರನೇ ನಮ್ದು ಇರೋದು ಫೆಸಿಲಿಟಿ. ಆಮೇಲೆ ಇದರಲ್ಲಿ ಕಂಪ್ಲೀಟ್ ನಾಟಿ ಸ್ಟೈಲ್ ಊಟ ಇರುತ್ತೆ. ಓಕೆ. ಮಟನ್, ಬೇಸಿಕ್ಲಿ ನಾಟಿ ಕೋಳಿ ಸಾರು, ಮುದ್ದೆ, ದೋಸೆ, ಕೀಮಾ ಗೊಜ್ಜು. ಆಮೇಲೆ ಒಕೇಶ್ನಲಿ ವೆಡ್ನಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ವೆಡ್ನಸ್ಡೇ, ಫ್ರೈಡೇ, ಸಂಡೇ ನಾಟಿ ಕೋಳಿ ಬಿರಿಯಾನಿ. ಆಮೇಲೆ ಮಟನ್ ಚಾಪ್ಸು, ಮಟನ್ ಫ್ರೈ. ಆಮೇಲೆ ಚಿಕನಲ್ಲಿ ಚಿಲ್ಲಿ ಚಿಕನ್ನು, ನಮ್ಮ ಸ್ಪೆಷಲ್ ಗಾರ್ಲಿಕ್ ಚಿಕನ್ ಇದೆ. ಎಲ್ಲ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿದೆ. ನಮ್ಮಲ್ಲಿ ಬೆಳ್ಳುಳ್ಳಿ ಚಿಕನ್. ಆಲ್ಮೋಸ್ಟ್ ಜನ ಗಾರ್ಲಿಕ್ ಚಿಕನ್ ಇದೆಯಾ ಅಂತ ಕೇಳ್ತಾರೆ. ಆ ರೇಂಜ್ವರೆಗೂ ಗಾರ್ಲಿಕ್ ಚಿಕನ್ ಮುಂದಕ್ಕೆ ಹೋಗಿದೆ. ಆಮೇಲೆ ಸುಮಾರು ವೆರೈಟೀಸಲ್ಲಿ ಚಿಕನ್ಲಿದೆ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ. ಆಮೇಲೆ ದೋಸೆ ತುಂಬ ರನ್ನಿಂಗ್ ಇದೆ. ನಮ್ಮ ಮನೇಲಿ ಮಾಡ್ದಂಗೆ ಇರುತ್ತೆ ದೋಸೆ. ಆ ದೋಸೆ ತೊಗೊಂಡು ಒಂದು ಸ್ಟಾರ್ಟರ್ಸ್ ತೊಗೊಳೋದು. ಕೀಮಾ ಗೊಜ್ಜು ಸೆಟ್ ಆಗುತ್ತೆ, ಮಟನ್ ಫ್ರೈ ಸೆಟ್ ಆಗುತ್ತೆ, ಚಿಕನಲ್ಲಿ ನಿಮಗೆ ನಾಟಿ ಕೋಳಿ ಸಾರು ಸೆಟ್ ಆಗುತ್ತೆ, ಪೆಪ್ಪರ್ ಚಿಕನ್ ಸೆಟ್ ಆಗುತ್ತೆ, ಗಾರ್ಲಿಕ್ ಚಿಕನ್ನು ದೋಸೆ ಚೆನ್ನಾಗಿರುತ್ತೆ. ಈ ಸ್ಪೇಸಸಲ್ಲಿ ಓಡ್ತಾ ಇದೆ. ಸಂಡೇಸು ಬಂದ್ಬಿಟ್ಟು ನಾವು ಎಸ್ಪೆಷಲಿ ನಾವಿಲ್ಲಿ ಲೋಕಲಲ್ಲಿ ನಾವು ಈ ದಾಸರಳ್ಳಿ, 8ನೇ ಮೈಲಿ ಈ ಕಡೆ ಸುತ್ತಮುತ್ತ ಎಲ್ಲೂ ಒಳ್ಳೆ ಫ್ಯಾಮಿಲಿ ಬಂದು ಕಾಲು ಸೂಪ್ ಕುಡಿಬೇಕು, ಮನೆಗೆ ತೊಗೊಂಡೋಗ್ಬೇಕು, ಆ ಥರ ಫೆಸಿಲಿಟೀಸ್ ಎಲ್ಲೂ ಇಲ್ಲ. ಆ ಥರದ್ದು ಹೋಟ್ಲ್ ಎಲ್ಲೂ ಇಲ್ಲ. ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಏನೂ ಇಲ್ವಲ್ಲ ಅಂದ್ಬಿಟ್ಟು ನಾವು ಓಪನ್ ಮಾಡಿರೋದು. ಸಂಡೇಸ್ ನಮಗೆ ಕಾಲು ಸೂಪು, ನಮ್ಮದ್ರಲ್ಲಿ ಬಟನ್ ಇಡ್ಲಿ ಜೊತೆ ನಿಮಗೆ ನಾಟಿ ಕೋಳಿ ಸಾರು ತಿನ್ಬೋದು. ಆಮೇಲೆ ಬಟನ್ ಇಡ್ಲಿ ಜೊತೆ ಡಿಪ್ಪು ನೀವು ಸೂಪ್ ಕುಡಿಬೋದು. ಸೂಪರ್ ಬಟನ್ ಇಡ್ಲಿ ಡಿಪ್ ಮಾಡಿಕೊಂಡು ತಟ್ಟೆ ಇಡ್ಲಿ ಸಿಗುತ್ತೆ. ಎಲ್ಲ ಐಟಮ್ಸು ಮಾಡಿ ಸಂಡೇ ಅರ್ಲಿ ಮಾರ್ನಿಂಗ್ 7 o'clock ರೆಡಿ ಇರುತ್ತೆ. 7 ಗಂಟೆಗೆ ಇದೆಲ್ಲ 7 ಗಂಟೆಗೆ ರೆಡಿ ಇದೆ. 4 AM ಮಾಡೋ ಐಡಿಯಾ ಇದೆ. ಒನ್ ಮಂತ್ ಫಸ್ಟ್ 4 AM ಬಿರಿಯಾನಿ ದಾಸರಳ್ಳಿಯಲ್ಲಿ ಮಾಡಬೇಕು. ವೆರಿ ಶೋರ್. ಮತ್ತು ನಾ ಹೆಸರುಘಟ್ಟ ಒಲೆ ಊಟಕ್ಕೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಹೆಸರುಘಟ್ಟ ರಸ್ತೆ ನಮ್ಮದು. 8 ಮೇಲಿಂದ ನೀವು ಬಗಲುಂಡೆ ಸಿಗ್ನಲ್ ಬರ್ತೀರಾ. ಬಗಲುಂಡೆ ಸಿಗ್ನಲ್ ಆದಮೇಲೆ ರೈಟಿಗೆ ಡಿಮಾರ್ಟ್ ಬರುತ್ತೆ. ಡಿಮಾರ್ಟ್ ಆದಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ರೈಟಲ್ಲೇ ಇರೋದು ನಮ್ಮದು ಹೋಟ್ಲ್ ಹೆಸರುಘಟ್ಟ ಒಲೆ ಊಟ. ಓಕೆ, ಫೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.
ಸರ್ ಯಾವಾಗಿಂದ ಬರ್ತಾ ಇದ್ದೀರಾ ಮತ್ತೆ ಟೇಸ್ಟ್ ಹೇಗಿದೆ? ನಾವು ಒಂದು 2-3 ಟೈಮ್ ಇಲ್ಲಿ ಬಂದಿದ್ದೀವಿ ಸರ್. ಊಟ ಓಕೆ, ತುಂಬ ಸೂಪರ್ ಆಗಿದೆ. ಮುದ್ದೆ ನ್ಯಾಚುರಲ್ ಆಗಿ ಮನೇಲಿ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾರೆ. ಚಿಕನ್ ಎಲ್ಲ ಚೆನ್ನಾಗಿದೆ. ಚಿಕನ್ನು ಬಿರಿಯಾನಿ ಲಾಲಿಪಾಪ್ ಎಸ್ಪೆಷಲಿ ಅವನೇ ತೊಗೊಂಡ್ಬಿಟ್ಟಿದ್ದಾನೆ. ಮಗದಿರ ಲಾಲಿಪಾಪ್ ಶುರು ಮಾಡಿ ಇವ್ರಿಗೋಸ್ಕರನೇ ಬಂದಿರೋದು ನಾವು. ನಾವೊಂದು 3 ಟೈಮ್ಸ್ ಬಂದಿದ್ದೀವಿ. ಇದು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಮನೇಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಇದೆ. ಓಕೆ, ಯಾವ್ದು ಬಹಳ ಇಷ್ಟ ಆಗುತ್ತೆ ನಿಮಗೆ? ನಮಗೆ ಬಿರಿಯಾನಿನೇ ಇಷ್ಟ ಜಾಸ್ತಿ. ಬಿರಿಯಾನಿ ಇಷ್ಟ. ಹೆಸರುಘಟ್ಟ ಒಲೆ ಊಟದಲ್ಲಿ ದೋಸೆ ತೊಗೊಂಡಿದ್ದೀವಿ. ದೋಸೆ ಹಾಗೂ ಮಟನ್ ಕೈಮಾ ಬಟಾಣಿ ಎಲ್ಲ ಹಾಕಿ ಸಕ್ಕಲಾಗಿ ಮಾಡಿ ಕೊಟ್ಟಿದ್ದಾರೆ. ಮತ್ತು ಮುದ್ದೆಗೆ ನಾಟಿ ಕೋಳಿ ಸಾರು. ಸೊ ಮುದ್ದೆ ಇದೆ, ಮುದ್ದೆಗೆ ನಾಟಿ ಕೋಳಿ ಸಾರಿದೆ. ಗಾರ್ಲಿಕ್ ಚಿಕನ್ನು ಇಲ್ಲಿನ ಸ್ಪೆಷಲ್ಲು. ಗಾರ್ಲಿಕ್ ಚಿಕನ್ನು ತೊಗೊಂಡಿದ್ದೀವಿ. ಮತ್ತು ಇನ್ನು ಮಟನ್ ಫ್ರೈ ಇದೆ, ಪೆಪ್ಪರ್ ಚಿಕನ್ ಉಂಟು, ಹಾಗೂ ಲಾಲಿಪಾಪ್ ಕೂಡ ಇದೆ, ಚಿಕನ್ ಲಾಲಿಪಾಪ್ ಇದೆ. ಬಿಸಿ ಬಿಸಿ ಮಟನ್ ಬಿರಿಯಾನಿ ಸೌದೆ ಒಲೆಯಲ್ಲಿ ರೆಡಿ ಮಾಡ್ತಾರೆ. ಸೊ ಮಟನ್ ಬಿರಿಯಾನಿ ಕೂಡ ಉಂಟು. ಸೊ ಒಂದಷ್ಟು ಸೈಡ್ಸು ಬಿರಿಯಾನಿ, ಮುದ್ದೆ ಹಾಗೂ ಮೇನ್ ಕೋರ್ಸಲ್ಲಿ ದೋಸೆ ಕೂಡ ಇದೆ. ಸೊ ಮೊದಲನೇದಾಗಿ ಏನು ತೊಗೊಳ್ಳೋದು? ದೋಸೆ ಹಾಗೂ ಕೈಮಾ ಗೊಜ್ಜು ತೊಗೊಂಬೋಣ. ಸಕ್ಕ ದೋಸೆನೂ ಅಷ್ಟೇ ಮೃದುವಾಗಿದೆ. ಮತ್ತೇನ ಕೈಮಾ ಅಲ್ವಾ, ಸೊ ಆ ಮಟನ್ನು ಬೈಟಿಗೆ ಸಿಗುತ್ತೆ. ಬಟಾಣಿ ಇದೆ, ಬಟಾಣಿನೂ ಕೂಡ ಬೈಟಿಗೆ ನೀಟಾಗಿ ಸಿಗುತ್ತೆ. ಅತಿ ಹೆಚ್ಚಿನ ಖಾರ ಇಲ್ಲ, ಮೈಲ್ಡಾಗಿ ಒಂದು ಖಾರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ದೋಸೆ ಆಯಿತು. ದೋಸೆ ಆದಮೇಲೆ ನಂತರದಲ್ಲಿ ನಮ್ಮ ಗಮನ ಸೈಡ್ಸ್ಗಳ ಮೇಲೆ ಹೋಗುತ್ತೆ. ಮುದ್ದೆ ಇದೆ, ಮುದ್ದೆ ತೊಗೊಳೋಣ. ಸೊ ಲಾಲಿಪಾಪ್ ತೊಗೊಳೋಣ. ಕೋಟಿಂಗು ಕರಮ್ ಅನ್ನತ್ತೆ. ಚಿಕನ್ ಕ್ವಾಲಿಟಿನೂ ಮಸ್ತಿದೆ. ನಂತರದಲ್ಲಿ ಖಡಕ್ಕಾಗಿ ಕಾಣಿಸ್ತಾರಂತ ಪೆಪ್ಪರ್ ಚಿಕನ್ ತೊಗೊತಾ ಇದ್ದೀನಿ. ಅದು ಚೆನ್ನಾಗಿದೆ. ಪೆಪ್ಪರ್ ಚಿಕನ್ನು ಅದರ ಒಂದು ಖಾರ ಸಿಗುತ್ತೆ, ಅಂದರೆ ಅತಿ ಹೆಚ್ಚು ಸಿಗಲ್ಲ, ಲೈಟಾಗಿ ಸಿಗುತ್ತೆ. ಕರ್ಬೇವಿನ ಸೊಪ್ಪೆಲ್ಲ ಬಳಸಿದ್ದಾರೆ, ಸೂಪರ್. ಮತ್ತು ಇಲ್ಲಿನ ಸ್ಪೆಷಲ್ಲು ಗಾರ್ಲಿಕ್ ಚಿಕನ್ ಅಂತೆ. ಲೈಟಾಗಿ ತುಪ್ಪ ಬಳಸಂಗಿದ್ರೆ ತುಪ್ಪದ ಘಮ ನೀಟಾಗಿ ಸಿಗುತ್ತೆ. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬಳಸಿರ್ತಾರೆ. ಲೈಟಾಗಿ ಟೊಮೊಟೊ ಹಣ್ಣೆಲ್ಲ ಬಳಸಿರ್ತಾರೆ. ಸೊ ಅದು ಕೂಡ ಇಷ್ಟ, ಚೆನ್ನಾಗಿದೆ. ನಂತರದಲ್ಲಿ ಮಟನ್ ಫ್ರೈ ಇದೆ, ಸಕ್ಕದಾಗಿ ಬೆಂದಿರೋ ಪೀಸ್ ಇದೆ. ಚೆನ್ನಾಗಿದೆ. ಟೊಮೊಟೊ ಹಣ್ಣೆಲ್ಲ ಸ್ವಲ್ಪ ಯಥೇಚ್ಛವಾಗಿ ಬಳಸಿದ್ದಾರೆ. ಸ್ವಲ್ಪ ಲೈಟಾಗಿ ಆ ಒಂದು ಹುಳಿ ಸಿಗುತ್ತೆ. ಸೂಪರ್. ಮಟನ್ ಕ್ವಾಲಿಟಿ ಮಸ್ತಿದೆ. ಇನ್ನು ಗ್ರೇವಿನೂ ಕೂಡ ಸಕ್ಕದಾಗಿದೆ. ಸೆಮಿ ಗ್ರೇವಿ ಬರುತ್ತೆ, ಚೆನ್ನಾಗಿದೆ. ದೋಸೆ ಜೊತೆಗೆ ಮುದ್ದೆ ಜೊತೆನೂ ಟ್ರೈ ಮಾಡ್ಬೋದು, ಇಷ್ಟ ಆಗುತ್ತೆ. ಇನ್ನು ಮುದ್ದೆ ಇದೆ, ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾರು. ಟೇಸ್ಟ್ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾರು ಅಂದಾಗ ಏನು ಗೊತ್ತಾ ಪ್ರಾಬ್ಲಮ್ಮು? ಚಿಕನ್ ಪೀಸು ಜಾಸ್ತಿ ಸಿಗೋಲ್ಲ, ಬರೀ ಮುಳ್ಳುಮುಳ್ಳೆ ಸಿಗುತ್ತೆ, ಅದಕ್ಕೆ ಪ್ರಾಬ್ಲಮ್ಮು. ಟೇಸ್ಟ್ ಚೆನ್ನಾಗಿದೆ, ಅಲ್ಟಿಮೇಟ್, ಮತ್ತಣಂಗೆ ಇಲ್ಲ. ಮುದ್ದೆ ಖಾಲಿ ಮಾಡ್ಬಿಟ್ಟು ಲಾಸ್ಟ್ ಐಟಮು ಮಟನ್ ಬಿರಿಯಾನಿ ಇದೆ, ಟ್ರೈ ಮಾಡ್ಬಿಡುವ. ಮುದ್ದೆ ಆದಮೇಲೆ ಬಿರಿಯಾನಿ ಇದೆ, ಬಿಸಿ ಬಿಸಿ ಬಿರಿಯಾನಿ, ಅದರಲ್ಲೂ ಮಟನ್ ಬಿರಿಯಾನಿ. ಬಸ್ ಮಟನ್ ಬಿರಿಯಾನಿ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಹಾಗಾಗಿ ಬಳಸಿರ್ತಾರೆ. ಕೆಲವೊಂದು ಕಡೆ ಎಲ್ಲ ಚೆನ್ನಾಗಿ ರುಬ್ಬಿಟ್ಟು ಬಳಸ್ಬಿಡ್ತಾರೆ. ಸೌದೆ ಒಲೆಯಲ್ಲಿ ಬೇರೆ ಬಿರಿಯಾನಿ ಮಾಡಿರೋದು. ಪೀಸಿನ ಜೊತೆ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ತೊಗೊಂಬಿಡೋಣ. ವೈಟ್ ಕಲರ್ ಇದೆ. ಸಕ್ಕತ್ತಾಗಿದೆ ಬಿರಿಯಾನಿ. ರೈಸ್ ಸಕ್ಕತ್ತಾಗಿ ಬಂದಿದೆ. ಮತ್ತು ಇನ್ನು ತುಪ್ಪ ಬಳಸಿದ್ದಾರೆ. ತುಪ್ಪದ ಘಮ ನೀಟಾಗಿ ಸಿಗುತ್ತೆ. ಕಸೂರಿ ಮೇಥಿ ಮಾಮೂಲಿ ಅದೆಲ್ಲ ಹಾಕಿರ್ತಾರೆ. ಸೊ ಚೆನ್ನಾಗಿದೆ. ಬಿರಿಯಾನಿನೂ ಅಷ್ಟೇ ಅಲ್ಟಿಮೇಟ್ ಆಗಿದೆ. ಲೈಟ್ ಮಸಾಲೆ, ಹೆವಿ ಮಸಾಲೆ ಬರೋಲ್ಲ. ಎಷ್ಟೋ ಕಡೆ ಎಲ್ಲ ಸ್ವಲ್ಪ ಹೆವಿ ಮಸಾಲೆ ಅನಿಸುತ್ತೆ. ಲೈಟ್ ಮಸಾಲೆ ಕೊಟ್ಟಿದ್ದಾರೆ. ಸೊ ಅದು ಬಹಳನೇ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇನ್ನು ಮೊಸರು ಬಜ್ಜಿ ಇರುತ್ತೆ, ಮೊಸರು ಬಜ್ಜಿ ಜೊತೆನೂ ತೊಗೊಬೋದು. ಮೊಸರು ಬಜ್ಜಿ ಚೆನ್ನಾಗಿದೆ, ಗಟ್ಟಿ ಇದೆ ಮೊಸರು ಬಜ್ಜಿ. ಕೆಲವೊಂದು ಕಡೆ ಎಲ್ಲ ಮೊಸರು ಬಜ್ಜಿ ಅಂದ್ಬಿಟ್ಟು ಮಜ್ಜಿಗೆ ಕೊಟ್ಬಿಡ್ತಾರೆ, ಮಜ್ಜಿಗೆಗೆ ಈರುಳ್ಳಿ ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು. ಬಟ್ ಇಲ್ಲಿ ಚೆನ್ನಾಗಿದೆ, ಗಟ್ಟಿ ಇದೆ ಮೊಸರು. ಸೂಪರ್. ಮೊಸರು ಬಜ್ಜಿ ಜೊತೆ ಟ್ರೈ ಮಾಡಿ, ಇನ್ನೂ ಅಲ್ಟಿಮೇಟ್ ಆಗಿದೆ. ನನಗಂತೂ ಭಲೇ ಇಷ್ಟ ಆಯಿತು ಮೊಸರು ಬಜ್ಜಿ ಜೊತೆ ಎಲ್ಲ ಐಟಮು ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.